ಆಕೆ ಸರ್ಕಾರಿ ಶಾಲಾ ಶಿಕ್ಷಕಿ. ಅಕ್ಕಪಕ್ಕದ ಮನೆಯವರ ಜೊತೆ ಕಿರಿಕ್ ಮಾಡಿಕೊಂಡವಳು ಮಾಸ್ಟರ್ ಪ್ಲಾನ್ ಮಾಡಿದ್ಲು. ಡಿಕೆ ಸುರೇಶ್ ನನ್ನ ಗಂಡ ಅಂತ ಹೇಳ್ಕೊಂಡು ಊರವರನ್ನ ಥಂಡ ಹೊಡೆಸಿದ್ಲು. ಡಿಕೆ ಸುರೇಶ್ ಹೆಂಡತಿಯಾಗಿ ಹೇಳ್ಬೇಕಾದ್ರೆ ಡಿಕೆ ಸುರೇಶ್ ಅಷ್ಟು ಚೆನ್ನಾಗಿ ಕೆಲಸ ಇಡೀ ಕರ್ನಾಟಕದ ಯಾವುದೇ ರಾಜಕಾರಣಿ ಮಾಡಿಲ್ಲ. ಪವಿತ್ರ ಡಿಕೆ ಸುರೇಶ್ ಆಗಿರೋದಕ್ಕೆ ನಾನು ಸಾರ್ಥಕ. ಇಂಥ ಒಳ್ಳೆ ಆಕ್ಟಿವ್ ಆಗಿರೋ ಒಬ್ಬ ಸಮರ್ಥನ ನನ್ನ ಗಂಡ ಅಂದ್ಬಿಟ್ಟು ನಾನು ಖುಷಿ ಪಡ್ತೀನಿ. ಶಿವ ಈ ಆಂಟಿ ಹೇಳೋ ಮಾತು ಕೇಳ್ತಿದ್ರೆ ಎಲ್ಲಿಂದ ನಗ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಇವಳು ಡಿಕೆ ಸುರೇಶ್ ಪತ್ನಿಯಂತೆ, ಡಿಕೆ ಸುರೇಶರ ಮನದರಸಿಯಂತೆ. ನಮ್ಮೊಬ್ಬರು ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮೊಬ್ಬರು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಡಿಕೆ ಸುರೇಶರಂಥ ಜನನಾಯಕ ಮತ್ತೊಬ್ರಿಲ್ಲ ಅಂತ ಹೇಳಿದ್ದೇ ಹೇಳಿದ್ದು. ಬರೀ ಹೊಗಳಿಕೆ ಮಾತು ಆಡಿದ್ರೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಆಗ್ತಿರಲಿಲ್ಲ. ಯಾವಾಗ ನಾನು ಡಿಕೆ ಸುರೇಶ್ ಪತ್ನಿ, ಅವರು ನನ್ನನ್ನ ಮದ್ವೆ ಆಗಿದ್ದಾರೆ ಅಂದಳು, ಈ ವಿಡಿಯೋ ನೋಡಿದವರೆಲ್ಲ ಕಕ್ಕಾಬಿಕ್ಕಿಯಾಗಿದ್ದಾರೆ. ಸರ್ಕಾರಿ ಟೀಚರ್ ಮದುವೆ ಪುರಾಣಕ್ಕೆ ಬೆಚ್ಚಿ ಬಿದ್ರು ಜನ. ಬಂಡೆ ಬ್ರದರ್ ನನ್ನ ಪತಿ ಅಂತಿದ್ದಂತೆ ಬಿತ್ತು ಕೋಳ. ಮಿಣಿಮಿಣಿ ಪೌಡರ್ ಹಾಕೊಂಡು ಮಿರಮಿರ ಮಿಂಚ್ತಿರೋ ಈ ಮಿಡ್ಲ್ ಸ್ಕೂಲ್ ಮೇಡಮ್ ಎಲ್ಲಿ? ರಾಜ್ಯ ರಾಜಕೀಯದಲ್ಲಿ ಬಂಡೆ ಬ್ರದರ್ಸ್ ಅಂತ ಕರೆಸಿಕೊಳ್ಳೋ ಡಿಕೆ ಸುರೇಶ್ ಎಲ್ಲಿ? ಈ ಪವಿತ್ರ ಆಂಟಿಯೇನು ಎಲ್ಲರಂತೆ ಸಾಮಾನ್ಯ ಹೆಣ್ಮಗಳಲ್ಲ. ಮೈಸೂರಿನ ಸರ್ಕಾರಿ ಶಾಲಾ ಶಿಕ್ಷಕಿ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿಯ ಪವಿತ್ರಾಗೆ ಬಿಲ್ಡಪ್ ಕೊಟ್ಕೊಂಡು ಓಡಾಡೋ ಬಿಟ್ಟಿ ಶೋಕಿ ಶುರುವಾಗಿತ್ತು. ಇದರ ಜೊತೆಗೆ ಅಕ್ಕಪಕ್ಕದ ಮನೆಯವರ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ಈಕೆ ಡಿಕೆಸು ಹೆಸರು ಹೇಳ್ಕೊಂಡು ಓಡಾಡೋ ಪ್ಲಾನ್ ಮಾಡಿದ್ದಾಳೆ. ಯಾವ ಕಾರ್ಯಕ್ರಮದಲ್ಲಿ ಫೋಟೋ ತೆಗೆಸಿಕೊಂಡಿದ್ಲೋ, ಎಲ್ಲಿ ಯಾವಾಗ ಪೋಸ್ ಕೊಟ್ಟಿದ್ಲೋ ಗೊತ್ತಿಲ್ಲ. ಡಿಕೆ ಸುರೇಶ್ ಜೊತೆಗಿನ ಫೋಟೋ ಇಟ್ಕೊಂಡು ಊರೋರಿಗೆಲ್ಲ ಹೆದರಿಸೋದಕ್ಕೆ ಶುರು ಮಾಡಿದ್ಲು. ನಾನು ಡಿಕೆ ಸುರೇಶ್ ಹೆಂಡತಿಯಾಗಿ ಹೇಳ್ಬೇಕಾದ್ರೆ ನಾನು ಫಸ್ಟು ಡಿಕೆ ಸುರೇಶ್ಗೆ ಅಭಿಮಾನಿ. ಯಾವ ಥರ ಅಂತಂದರೆ ಈಗ ನೋಡಿ, ಅವರು 3 ಸಲ MP ಆಗಿದ್ದಾಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸು ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡಿಕೆ ಸುರೇಶ್ ಅಷ್ಟು ಚೆನ್ನಾಗಿ ಕೆಲಸ ಇಡೀ ಕರ್ನಾಟಕದ ಯಾವುದೇ ರಾಜಕಾರಣಿ ಮಾಡಿಲ್ಲ. ಪವಿತ್ರ ಡಿಕೆ ಸುರೇಶ್ ಆಗಿರೋದಕ್ಕೆ ನಾನು ಸಾರ್ಥಕ. ಇಂಥ ಒಳ್ಳೆ ಆಕ್ಟಿವ್ ಆಗಿರೋ ಒಬ್ಬ ಸಮರ್ಥನ ನನ್ನ ಗಂಡ ಅಂದ್ಬಿಟ್ಟು ನಾನು ಖುಷಿ ಪಡ್ತೀನಿ. DCM DK ಶಿವಕುಮಾರ್ರ ಸಹೋದರ ಡಿಕೆ ಸುರೇಶ್ ನನ್ನ ಪತಿರಾಯ, ನಾನು ಅವರು ಮದುವೆ ಆಗಿದ್ದೀವಿ ಅಂತ ವಿಡಿಯೋವೊಂದನ್ನ ಮಾಡಿ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದ್ದಾಳೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕನಕಪುರದ ವಕೀಲ ಪ್ರದೀಪ್ ರಾಮನಗರದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಹೀಗಾಗಿ ಟೀಚರ್ ಅಮ್ಮನನ್ನ ಎತ್ತಾಕೊಂಡು ಬಂದ ಪೊಲೀಸರು ಮಂಡ್ಯ ಜಿಲ್ಲಾ ಕಾರಾಗೃಹಕ್ಕೆ ಕಳುಹಿಸಿದ್ದಾರೆ. ಅಣ್ಣ ಅಂದ್ಲು ಐಶ್ವರ್ಯ, ಗಂಡ ಅಂದ್ಲು ಪವಿತ್ರ. ಅದೇನೋ ಗೊತ್ತಿಲ್ಲ, ಈ ಆವರೇಜ್ ಆಂಟಿಯರೆಲ್ಲ ಡಿಕೆ ಸುರೇಶ್ ಹೆಸರು ಹೇಳ್ಕೊಂಡು ಆಡಬಾರದ ಆಟ ಆಡುವುದಕ್ಕೆ ಶುರು ಮಾಡಿದ್ದಾರೆ. ಬಂಗಾರದ ಚಿಟ್ಟೆ ಐಶ್ವರ್ಯ ಗೌಡ ಕೂಡ ಇಂಥದ್ದೇ ಕೇಸ್ನಲ್ಲೇ ತಗಲಾಕೊಂಡಿದ್ದಾಳೆ. ನಾನು ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಕೋಟಿ ನಾಮ ಉಜ್ಜಿದ್ದೂ ದೊಡ್ಡ ಸುದ್ದಿಯಾಗಿತ್ತು. ಆಮೇಲೆ ಈಕೆ ಜೊತೆ ಲಿಂಕ್ ಇರೋ ದೊಡ್ಡವರ ಹೆಸರುಗಳೇ ಬರೋದಕ್ಕೆ ಶುರುವಾಗಿವೆ. ಇಡೀ ಕೂಡ ಐಶ್ವರ್ಯ ಹಿಂದೆ ಬಿದ್ದಿದೆ. ಈಗ ಪವಿತ್ರ ಮೇಡಮ್ ಕೂಡ ಡಿಕೆ ಸುರೇಶ್ ನನ್ನ ಗಂಡ ಅಂತಿದ್ದಾಳೆ. ಒಟ್ನಲ್ಲಿ ಊರಿನ ಜನರಿಗೆ ಬಿಸಿ ಮುಟ್ಟಿಸ್ಬೇಕು ಅಂತ ಬಂಡೆ ಬ್ರದರ್ ಹೆಸರು ಹೇಳಿದವಳು ಕಂಬಿ ಹಿಂದೆ ಸೇರಿದಾಳೆ. ಶಾಲೆಯಲ್ಲಿ ಕೂತ್ಕೊಂಡು ಡಿಕೆ ಸುರೇಶ್ ನನ್ನ ಗಂಡ ಅಂದಿದ್ದೆ ಕೈ ಹಿಸುಕಿಕೊಳ್ಳುವಂತೆ ಮಾಡಿದೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ರಾಮನಗರ.